ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಅಗೇನ್. ಇವತ್ತು ಕಾಲೇಜಿಗೆ ನನ್ನ ಫ್ರೆಂಡ್ಸ್ ಯಾರು ಬರಲ್ಲ ಅಂದರು. ನಾಳೆ ರಜಾ ನಾಡಿದ್ದು ರಜಾ ಅಂತೇಳಿ ನಾನು ಸೋಲೋ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಜೋಕ್ ಮಾಡಿದೆ, ಅಷ್ಟು ಫ್ರೀಡಮ್ ಇಲ್ಲ ಅಂದ್ಬಿಟ್ಟು ಬಸ್ ಹತ್ಕೊಂಡು ನಮ್ಮ ಮನೆ ಕಡೆ ಬಂದೆ. ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮನ ನೋಡಿ ಕೇಳಿದ ಫಸ್ಟ್ ಕ್ವಶನ್ನೇ ನಮ್ಮಮ್ಮ ಅಂತ ಇವತ್ತು ಟೊಮೊಟೊ ಬಾತ್ ಮಾಡಿದ್ರು. ನಮ್ಮಮ್ಮ ಮಾಡೋ ಟೊಮೊಟೊ ಬಾತ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟಿಲ್ಲ ಅಂದ್ರೂ ಹಾಕೊಂಡು ಹೋಗ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಟಿಫನ್ ಆಗಿದ ತಕ್ಷಣ ಕಾಫಿ. ಅಕಸ್ಮಾತ್ ಈ ಜಗತ್ತಿನಲ್ಲಿ ಕಾಫಿ ಟೀ ಇಲ್ಲ ಅಂದಿದ್ರೆ ತುಂಬಾ ಬೋರಿಂಗ್ ಆಗಿರೋದಲ್ವಾ. ಯಾವಾಗಲೂ ಸುಜಿ ದಾರ ಇರ್ಸಕ್ಕೆ ನಮ್ಮಮ್ಮ ನನ್ನ ಕರೀತಿದ್ದವರು. ಇವತ್ತು ಅವರೇ ಹೊಡ್ಸ್ಕೊಂಡು ಅವರೇ ಮಾಡ್ತಿದ್ದಾರೆ. ಇಷ್ಟು ಬೇಗ ನನ್ನ ಮರಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. నేను ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಅಷ್ಟರಲ್ಲಿ ನಮ್ಮ ಅಕ್ಕ ಕಾಲ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ರು. ದೇವಸ್ಥಾನ ಅಂದ್ರೆ ಬಿಡಕ್ಕಾಗುತ್ತಾ, ಅದಕ್ಕೆ ರೆಡಿಯಾಗಿ ಹೊರಟೆ. ಹೋಗೋಕ್ಕೂ ಮುಂಚೆ ಮನೇಲೂ ದೀಪ ಹಚ್ಚಿ ಹೋಗು ಅಂದ್ರು, ಅದಕ್ಕೆ ಮನೇಲೂ ದೀಪ ಹಚ್ಬಿಟ್ಟು ಹೊರಟೆ. ಶುಕ್ರವಾರ ಅಂತ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದ್ವಿ. ನಾನು ಇವತ್ತೇ ನೋಡ್ತಿದ್ದೆ ಈ ಟೆಂಪಲ್, ತುಂಬಾನೇ ಚೆನ್ನಾಗಿತ್ತು. ಅದು ತುಂಬಾನೇ ಪಾಸಿಟಿವ್ ವೈಬ್ ಬಂತು, ನಂಗೆ ತುಂಬಾನೇ ಖುಷಿ ಆಯ್ತು. ಇದ್ರ ಪಕ್ಕದಲ್ಲೇ ಕೃಷ್ಣನ್ ಟೆಂಪಲ್ ನೋಡಿ ಇನ್ನೂ ತುಂಬಾ ಖುಷಿ ಆಯ್ತು. ಏನೋ ಕೃಷ್ಣನ್ ಟೆಂಪಲ್ಗೆ ಬಂದ್ರೆ ಮಾತ್ರ ನನಗೆ ಕೃಷ್ಣನೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಏನ್ ಬೇಡ್ಕೊಬೇಕು ಅಂತಾನೂ ಗೊತ್ತಾಗಲ್ಲ, ಅಷ್ಟಿಷ್ಟ ನನಗೆ ಕೃಷ್ಣ ಅಂದ್ರೆ. ಮತ್ತೆ ಮನೆಗೆ ಬಂದು ಮಮ್ಮಿ ಮಾಡಿದ ಊಟ ತಿಂದು ಮಲ್ಕೊಂಡೆ. ಇವತ್ತಿಗೆ ಇಷ್ಟೇ, ಸಿಗುವ ಮತ್ತೆ ಅಲ್ಲಿರ್ಗೂ ಟಾಟಾ ಬಾಯ್.